ವೆಲ್ಕಮ್ ಬ್ಯಾಕ್. ನೋಡಿ, ಮೂರನೇ ಬಾರಿಗೆ ಮತ್ತೊಮ್ಮೆ ಮೋದಿ ಅವರನ್ನು ಪ್ರಧಾನಿ ಮಾಡಬೇಕು ಅಂತೇಳಿ ಬಿಜೆಪಿ ಪಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿಯಾನಗಳನ್ನು ಶುರು ಮಾಡೋ ಮೂಲಕ ಬಿಜೆಪಿಯನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಪ್ರಚಾರಗಳನ್ನು ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ನವರಿಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಟಾರ್ಗೆಟ್ ಮಾಡಿಕೊಂಡ್ರ, ಕೈ ಶಾಸಕರು ಟಾರ್ಗೆಟ್ ಮಾಡಿದ್ರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು. ಯಾಕೆಂದರೆ ಹೋದಲ್ಲಿ ಬಂದಲ್ಲಿ ಲೇವಡಿ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು. ಮೊನ್ನೆ ಸಚಿವ ಶಿವರಾಜ್ ತಂಗಡಿ ಅವರು, ಈಗ ಮತ್ತಿಬ್ಬರ ಸರದಿ. ಮೋದಿ ಒಬ್ಬರು ಇದ್ದರೆ ಹೊಡೆದು ಸಾಯಿಸುತ್ತಾರೆ, ದಂಡಣ್ಣ ಅಂತ ಹೊಡೆದು ಸಾಯಿಸುತ್ತಾರೆ ಅಂತ ಮೋದಿ ವಿರುದ್ಧ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚಪ್ಪಾಳೆ ಹೊಡೆದ್ರೆ ಕೊರೋನಾ ಹೋಗುತ್ತೆ ಅಂತ ಮೋದಿ ಹೇಳಿದರು. ಮೋದಿ ಧರ್ಮಗಳ ನಡುವೆ ಜಗಳ ಹಚ್ಚುತ್ತಾರೆ ಅಂತ ಪ್ರಧಾನಿ ಬೇಡ ಎಂದು ಶಾಸಕ ಮಹೇಂದ್ರ ತಮ್ಮಣ್ಣನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವರೇನು ಹೇಳಿದ್ದಾರೆ, ಇವರೇನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಬಗ್ಗೆ ಕಾಳಜಿ ಇಲ್ಲ, ಹೆಣ್ಮಕ್ಳ ಬಗ್ಗೆ ಕಾಳಜಿ ಇಲ್ಲ. ಅದಕ್ಕೆ ಅವ್ರಿಗೆ ಅವ್ರ ಕೆಲಸ ಏನಪ್ಪಾ ಅಂತಂದ್ರೆ ಧರ್ಮಕ್ಕೆ ಜಗಳ ಹಚ್ಚೋದು, ಜಾತಿಗೆ ಜಗಳ ಹಚ್ಚೋದು. ಇಂಥ ಒಬ್ಬ ಪ್ರಧಾನಿ ನಮಗೆ ಬ್ಯಾಡ ಅಂತ ಅನ್ಕೊಂಡು ಇವತ್ತಿನ ನಾವು ನಿರ್ಧಾರ ಮಾಡಿ ಇವತ್ತು ಒಬ್ಬ ಎಂಥ ಪ್ರಧಾನಿ ಅದ ನಂತರ ನಮ್ಮ ದೇಶದ ತಾವು ಅರ್ಥ ಮಾಡ್ಕೊರಿ. ಕೊರೋನಾ ಬಂದಾಗ ಚಪ್ಪಾಳಿ ಬಿಡ್ರಿ ಅಂತಾರ, ರೋಗ ಹೋಗ್ತೈತೆ. ಚಪ್ಪಾಳಿ ಗಂಟಿ ಬಾರಿಸಿ ಅಂತಾರಂದ್ರೆ ರೋಗ ಹೋಗ್ತೈತೇನ್ರಿ? ಅರ್ಥ ಮಾಡ್ಕೊರಿ. ನೀವು ಯಾವ ಕಾಲದಾಗಿದೀವಿ, ಎಂಥ ಸಮಾಜದಾಗಿದೀವಿ, ನಮ್ಮ ಇದನ್ನ ಏನೈತೆ ಅನ್ನೋದು ಅರ್ಥ ಮಾಡ್ಕೊರಿ. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಅಂದ್ರೆ ಅವ್ರಿಗೆ ಕಪಾಳಕ್ಕೆ ಬಡಿಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಅಂದ್ರೆ ಅವ್ರಿಗೆ ಕಪಾಳಕ್ಕೆ ಬಡಿಬೇಕು. ನೋಡಿ, ಎಲ್ಲರೂ ಕೂಡ ಮೋದಿ ಅಂತ ಘೋಷಣೆ ಕೂಗ್ತಾರೆ. ನೋಡಿ, ಇವತ್ತು ಶಿವರಾಜ್ ತಂಗಡಿಗವರಾಯಿತು, ಚೆನ್ನಾರೆಡ್ಡಿ ಅವರಾಯಿತು, ಈಗ ಮಹೇಂದ್ರ ತಿಮ್ಮಣ್ಣನವರು ಕೂಡ ಮೋದಿಯವರ ವಿರುದ್ಧ ಲೇವಡಿಯನ್ನು ಮಾಡ್ತಾರೆ. ನೋಡಿ, ಈ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ರೀತಿಯಲ್ಲಿ ಪೆಟ್ಟು ಕೊಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ.